ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಇಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಂತರದಲ್ಲಿ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಹಿಂದೂ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಪ್ರಚಾರ ನಿಲ್ಲಲಿ ಅನ್ನುವಂತಹ ಘೋಷವಾಕ್ಯವನ್ನ ಕೂಗಲಾಗ್ತಾ ಇದೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಹೋರಾಟಗಳು ನಡೀತಾ ಇದೆ. ಅನೇಕ ಕಡೆಗಳಲ್ಲಿ ಹೋರಾಟಗಳನ್ನು ನಡೆಸಲಾಗ್ತಾ ಇದೆ. ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದಂತಹ ಪಿತೂರಿಯನ್ನ ಮಾಡಲಾಗ್ತಾ ಇದೆ. ಇದು ಷಡ್ಯಂತ್ರ ಅನ್ನುವಂತಹ ವಿಚಾರ, ಅದರ ಜೊತೆಯಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇರುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೂಜ್ಯರೊಂದಿಗೆ ನಾವಿದ್ದೇವೆ. ಈ ರೀತಿ ಅಪಪ್ರಚಾರ ಮಾಡ್ತಿರುವಂತಹ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಬೇಕು. ಅದೇ ರೀತಿ ಪೂಜ್ಯರು ಏನು ಸತ್ಯವಾಗಿ ನಡೆಸ್ತಾ ಇದ್ದಾರೋ ಧರ್ಮಸ್ಥಳ, ಅದು ಯಾವಾಗ್ಲೂ ಸದಾ ಅದೇ ಧರ್ಮಸ್ಥಳವಾಗಿ ಉಳಿದಿರ್ಬೇಕನ್ನೋ ಉದ್ದೇಶ. ಗಿರೀಶ್ ಮೆಟ್ಟಣ್ಣ ಅವನೊಬ್ಬ ಕೊಲೆಗಡಕ, ಒಬ್ಬ ದಕ್ಷ ಅಧಿಕಾರಿಯಾಗಿ ಬಾಂಬ್ ಇಟ್ಕೊಂಡ್ಬಿಟ್ಟು ಅವನು ಇದಾಗಿರೋ ಸಸ್ಪೆಂಡ್ ಆಗಿ ಎಲ್ಲೂ ಈಗ ಅವನಿಗೆ ಉಳ್ಗೊಳಕ್ ದಾರಿಲ್ಲ, ವಿರೋಧವಾಗಿ ಮಾತಾಡ್ಕೊಂಡಿದ್ದಾನೆ. ನಿನ್ನೆ ತಾನೇ ಧರ್ಮಾಧಿಕಾರಿಗಳು ಮಾತಾಡಿದ್ದಾರೆ. ಹಿಂದೆಲ್ಲ ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ ಅಪಪ್ರಚಾರ ನಡೆದಿತ್ತು. ಪದೇ ಪದೇ ಈಗ ಯಾಕೆ ಆಗುತ್ತೋ, ಇದು ಪದೇ ಪದೇ ಈಗ ಯಾಕೆ ಆಗುತ್ತೆ ಏನನ್ನೋದನ್ನ ಪರಿಶೀಲನೆ ನಂತರ ಎಲ್ಲ ಗೊತ್ತಾಗುತ್ತೆ, ಮುಂದೆ ಬಂದೇ ಬರುತ್ತೆ ಅಂತ ಹೇಳಿದಾಗ ಆ ಧರ್ಮಸ್ಥಳನೇ ಎಲ್ಲರೂ ನೋಡ್ಕೊಂತಾರೆ. ಈ ಮೂಲಕ ಸುಳ್ಳು ಸಾಕ್ಷಿ ಸಹ ಎಲ್ಲಿ ಕೆಲಸಗಳೇ ಆಗ್ತಿಲ್ಲ, ಸುಮ್ಮನೆ ಅಲ್ಲಿ ಹೋರಾಟ ಮಾಡಿ ಅವರು ದುರ್ಬಳಕೆ ಮಾಡ್ತಿದ್ದಾರೆ. ಅಲ್ಲಿ ಸುಳ್ಳೇ ಬರೀ ಸುಳ್ಳು ಒದ್ದಾಡ್ತಿದಾರೆ. ಅಲ್ಲಿ ಹಣಕ್ಕೋಸ್ಕರ ರಾಜಕಾರಣಿಗಳೇ ಒಂದಾಗಿ ಇದು ವಿರುದ್ಧ ಮಾಡ್ತಿದಾರೆ. ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಧರ್ಮದ, ಹಿಂದೂ ಧರ್ಮದ ಬಗ್ಗೆ ಸರ್ಕಾರನು ನಮ್ಮಲ್ಲಿ ಹೆಚ್ಚಿಸ್ಕೊಂತ ಇಲ್ಲ, ಸರ್ಕಾರನೇ ಅವರಿಗೆ ಸಪೋರ್ಟ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಮುಂದಿನ ದಿನಗಳಲ್ಲಿ ತಿಮ್ಮರೋಡಿ ರೆಡ್ಡಿ ಇವ್ರು ಏನಾರ ಸಾಕ್ಷಿ ಸಮೇತ ಸಿಗಿ ಬೀಳ್ತಾರೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವ್ರಿಗೆ ದಯಮಾಡಿ ಮಂಜುನಾಥ ಸ್ವಾಮಿ ಕಣ್ ಬಿಟ್ಟಿದ್ದಾನೆ, ಅಣ್ಣಪ್ಪ ಸ್ವಾಮಿ ಕಾಲಲ್ಲಿ ತುಳಿತಾ ಇದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಮ್ಮ ಹೋರಾಟ ಎಲ್ಲಿ ತನಕ ಅಂದ್ರೆ ಇದು ನ್ಯಾಯ ನಮಗೆ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಇಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಂತರದಲ್ಲಿ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಹಿಂದೂ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಪ್ರಚಾರ ನಿಲ್ಲಲಿ ಅನ್ನುವಂತಹ ಘೋಷವಾಕ್ಯವನ್ನ ಕೂಗಲಾಗ್ತಾ ಇದೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಹೋರಾಟಗಳು ನಡೀತಾ ಇದೆ. ಅನೇಕ ಕಡೆಗಳಲ್ಲಿ ಹೋರಾಟಗಳನ್ನು ನಡೆಸಲಾಗ್ತಾ ಇದೆ. ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದಂತಹ ಪಿತೂರಿಯನ್ನ ಮಾಡಲಾಗ್ತಾ ಇದೆ. ಇದು ಷಡ್ಯಂತ್ರ ಅನ್ನುವಂತಹ ವಿಚಾರ, ಅದರ ಜೊತೆಯಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇರುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೂಜ್ಯರೊಂದಿಗೆ ನಾವಿದ್ದೇವೆ. ಈ ರೀತಿ ಅಪಪ್ರಚಾರ ಮಾಡ್ತಿರುವಂತಹ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಬೇಕು. ಅದೇ ರೀತಿ ಪೂಜ್ಯರು ಏನು ಸತ್ಯವಾಗಿ ನಡೆಸ್ತಾ ಇದ್ದಾರೋ ಧರ್ಮಸ್ಥಳ, ಅದು ಯಾವಾಗ್ಲೂ ಸದಾ ಅದೇ ಧರ್ಮಸ್ಥಳವಾಗಿ ಉಳಿದಿರ್ಬೇಕನ್ನೋ ಉದ್ದೇಶ. ಗಿರೀಶ್ ಮೆಟ್ಟಣ್ಣ ಅವನೊಬ್ಬ ಕೊಲೆಗಡಕ, ಒಬ್ಬ ದಕ್ಷ ಅಧಿಕಾರಿಯಾಗಿ ಬಾಂಬ್ ಇಟ್ಕೊಂಡ್ಬಿಟ್ಟು ಅವನು ಇದಾಗಿರೋ ಸಸ್ಪೆಂಡ್ ಆಗಿ ಎಲ್ಲೂ ಈಗ ಅವನಿಗೆ ಉಳ್ಗೊಳಕ್ ದಾರಿಲ್ಲ, ವಿರೋಧವಾಗಿ ಮಾತಾಡ್ಕೊಂಡಿದ್ದಾನೆ. ನಿನ್ನೆ ತಾನೇ ಧರ್ಮಾಧಿಕಾರಿಗಳು ಮಾತಾಡಿದ್ದಾರೆ. ಹಿಂದೆಲ್ಲ ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ ಅಪಪ್ರಚಾರ ನಡೆದಿತ್ತು. ಪದೇ ಪದೇ ಈಗ ಯಾಕೆ ಆಗುತ್ತೋ, ಇದು ಪದೇ ಪದೇ ಈಗ ಯಾಕೆ ಆಗುತ್ತೆ ಏನನ್ನೋದನ್ನ ಪರಿಶೀಲನೆ ನಂತರ ಎಲ್ಲ ಗೊತ್ತಾಗುತ್ತೆ, ಮುಂದೆ ಬಂದೇ ಬರುತ್ತೆ ಅಂತ ಹೇಳಿದಾಗ ಆ ಧರ್ಮಸ್ಥಳನೇ ಎಲ್ಲರೂ ನೋಡ್ಕೊಂತಾರೆ. ಈ ಮೂಲಕ ಸುಳ್ಳು ಸಾಕ್ಷಿ ಸಹ ಎಲ್ಲಿ ಕೆಲಸಗಳೇ ಆಗ್ತಿಲ್ಲ, ಸುಮ್ಮನೆ ಅಲ್ಲಿ ಹೋರಾಟ ಮಾಡಿ ಅವರು ದುರ್ಬಳಕೆ ಮಾಡ್ತಿದ್ದಾರೆ. ಅಲ್ಲಿ ಸುಳ್ಳೇ ಬರೀ ಸುಳ್ಳು ಒದ್ದಾಡ್ತಿದಾರೆ. ಅಲ್ಲಿ
ಹಣಕ್ಕೋಸ್ಕರ ರಾಜಕಾರಣಿಗಳೇ ಒಂದಾಗಿ ಇದು ವಿರೋಧ ಮಾಡ್ತಿದ್ರಲ್ಲಿ. ಹೇಳ್ಬೇಕಂತಂದ್ರೆ ನಮ್ಮ ಧರ್ಮದ ಹಿಂದೂ ಧರ್ಮದ ಬಗ್ಗೆ ಸರ್ಕಾರನು ನಮ್ಮಲ್ಲಿ ಹೆಚ್ಚಿಸ್ಕೊಂತ ಇಲ್ಲ, ಸರ್ಕಾರನೇ ಅವರಿಗೆ ಸಪೋರ್ಟ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಮುಂದಿನ ದಿನಗಳಲ್ಲಿ ತಿಮ್ಮರೋಡಿ ರೆಡ್ಡಿ ಇವ್ರು ಏನಾರ ಸಾಕ್ಷಿ ಸಮೇತ ಸಿಗಿ ಬೀಳ್ತಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವ್ರಿಗೆ ದಯಮಾಡಿ ಮಂಜುನಾಥ ಸ್ವಾಮಿ ಕಣ್ ಬಿಟ್ಟಿದ್ದಾನೆ, ಅಣ್ಣಪ್ಪ ಸ್ವಾಮಿ ಕಾಲಲ್ಲಿ ತುಳಿತಾ ಇದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಮ್ಮ ಹೋರಾಟ ಎಲ್ಲಿ ತನಕ ಅಂದ್ರೆ ಇದು ನ್ಯಾಯ ನಮಗೆ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳದಲ್ಲಿ ಇಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಂತರದಲ್ಲಿ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡಲಾಗ್ತಾ ಇದೆ, ಜೊತೆಯಲ್ಲಿ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಹಿಂದೂ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಪ್ರಚಾರ ನಿಲ್ಲಲಿ ಅನ್ನುವಂತಹ ಘೋಷವಾಕ್ಯವನ್ನ ಕೂಗಲಾಗ್ತಾ ಇದೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಹೋರಾಟಗಳು ನಡೀತಾ ಇದೆ. ಅನೇಕ ಕಡೆಗಳಲ್ಲಿ ಹೋರಾಟಗಳನ್ನು ನಡೆಸಲಾಗ್ತಾ ಇದೆ. ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದಂತಹ ಪಿತೂರಿಯನ್ನ ಮಾಡಲಾಗ್ತಾ ಇದೆ, ಇದು ಷಡ್ಯಂತ್ರ ಅನ್ನುವಂತಹ ವಿಚಾರ, ಅದರ ಜೊತೆಯಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇರುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೂಜ್ಯರೊಂದಿಗೆ ನಾವಿದ್ದೇವೆ. ಈ ರೀತಿ ಅಪಪ್ರಚಾರ ಮಾಡ್ತಿರುವಂತಹ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಬೇಕು. ಅದೇ ರೀತಿ ಪೂಜ್ಯರು ಏನು ಸತ್ಯವಾಗಿ ನಡೆಸ್ತಾ ಇದ್ದಾರೋ ಧರ್ಮಸ್ಥಳ, ಅದು ಯಾವಾಗ್ಲೂ ಸದಾ ಅದೇ ಧರ್ಮಸ್ಥಳವಾಗಿ ಉಳಿದಿರ್ಬೇಕನ್ನೋ ಉದ್ದೇಶ. ಗಿರೀಶ್ ಮೆಟ್ಟಣ್ಣ ಅವನೊಬ್ಬ ಕೊಲೆಗಡಕ, ಒಬ್ಬ ದಕ್ಷ ಅಧಿಕಾರಿಯಾಗಿ ಬಾಂಬ್ ಇಟ್ಕೊಂಡ್ಬಿಟ್ಟು ಅವನು ಇದಾಗಿರೋ ಸಸ್ಪೆಂಡ್ ಆಗಿ ಎಲ್ಲೂ ಈಗ ಅವನಿಗೆ ಉಳ್ಗೊಳಕ್ ದಾರಿಲ್ಲ, ವಿರೋಧವಾಗಿ ಮಾತಾಡ್ಕೊಂಡಿದ್ದಾನೆ. ನಿನ್ನೆ ತಾನೇ ಧರ್ಮಾಧಿಕಾರಿಗಳು ಮಾತಾಡಿದ್ದಾರೆ. ಹಿಂದೆಲ್ಲ ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ ಅಪಪ್ರಚಾರ ನಡೆದಿತ್ತು. ಪದೇ ಪದೇ ಈಗ ಯಾಕೆ ಆಗುತ್ತೋ ಇದು, ಈ ಪದೇ ಪದೇ ಈಗ ಯಾಕೆ ಆಗುತ್ತೆ ಏನನ್ನೋದನ್ನ ಪರಿಶೀಲನೆ ನಂತರ ಎಲ್ಲ ಗೊತ್ತಾಗುತ್ತೆ, ಮುಂದೆ ಬಂದೇ ಬರುತ್ತೆ ಅಂತ ಹೇಳಿದಾಗ ಆ ಧರ್ಮಸ್ಥಳನೇ ಎಲ್ಲರನ್ನು ನೋಡ್ಕೊಂತಾರೆ. ಈ ಮೂಲಕ ಸುಳ್ಳು ಸಾಕ್ಷಿ ಸಹ ಎಲ್ಲಿ ಕೆಲಸಗಳೇ ಆಗ್ತಿಲ್ಲ, ಸುಮ್ಮನೆ ಅಲ್ಲಿ ಹೋರಾಟ ಮಾಡಿ ಅವರು ದುರ್ಬಳಕೆ ಮಾಡ್ತಿದ್ದಾರೆ. ಅಲ್ಲಿ ಸುಳ್ಳೇ ಬರೀ ಸುಳ್ಳು ಒದ್ದಾಡ್ತಿದ್ದಾರೆ. ಅಲ್ಲಿ ಹಣಕ್ಕೋಸ್ಕರ ರಾಜಕಾರಣಿಗಳೇ ಒಂದಾಗಿ ಇದು ವಿರೋಧ ಮಾಡ್ತಿದ್ದಾರಲ್ಲಿ. ಹೇಳ್ಬೇಕಂತಂದ್ರೆ ನಮ್ಮ ಧರ್ಮದ ಹಿಂದೂ ಧರ್ಮದ ಬಗ್ಗೆ ಸರ್ಕಾರನು ನಮ್ಮಲ್ಲಿ ಹೆಚ್ಚಿಸ್ಕೊಂತ ಇಲ್ಲ, ಸರ್ಕಾರನೇ ಅವರಿಗೆ ಸಪೋರ್ಟ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಮುಂದಿನ ದಿನಗಳಲ್ಲಿ ತಿಮ್ಮರೋಡಿ ರೆಡ್ಡಿ ಇವ್ರು ಏನಾರ ಸಾಕ್ಷಿ ಸಮೇತ ಸಿಗಿ ಬೀಳ್ತಾರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವ್ರಿಗೆ ದಯಮಾಡಿ ಮಂಜುನಾಥ ಸ್ವಾಮಿ ಕಣ್ ಬಿಟ್ಟಿದ್ದಾನೆ, ಅಣ್ಣಪ್ಪ ಸ್ವಾಮಿ ಕಾಲಲ್ಲಿ ತುಳಿತಾ ಇದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಮ್ಮ ಹೋರಾಟ ಎಲ್ಲಿ ತನಕ ಅಂದ್ರೆ ಇದು ನ್ಯಾಯ ನಮಗೆ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ.